ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ. ನಾನು ಆರ್ಯನ್ ಚೇತನ್ ರಾಜ್. ನಮ್ಮ ಚಾನಲ್ ನಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಎಜುಕೇಶನ್ ಮುಗಿಸಿ ಜಾಬ್ಗೆ ಸರ್ಚ್ ಮಾಡೋರು ಇರ್ತೀರಾ. ಅಂತವರಿಗೋಸ್ಕರ ನಮ್ಮ ಚಾನೆಲ್ ನ ಮುಖಾಂತರ ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ನಾನು ನಿಮ್ಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ 500 ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಈ ಜಾಬ್ ನ ಬಗ್ಗೆ ಸಂಬಂಧಪಟ್ಟ ಎಲ್ಲಾ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ, ಬನ್ನಿ ನೋಡೋಣ. ನೆಕ್ಸ್ಟ್ ನಾನು ಈ ಜಾಬ್ಗೆ ಅಪ್ಲಿಕೇಶನ್ನ ಅಪ್ಲೈ ಮಾಡೋದು ಹೇಗೆ ಅಂತ ಹಂತವಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತಂದರೆ ಗೂಗಲ್ ಕ್ರೋಮಲ್ಲಿ ಲಾಗಿನ್ ಆಗಬೇಕು. ಬ್ಯಾಂಕ್ ಆಫ್ ಬರೋಡಾ ಲಾಗಿನ್ ಆಗಿದ್ದೀನಿ ನೋಡಿ. ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ನೆಕ್ಸ್ಟ್ ನೋಡಿ ಹಿಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಮಗೆ ಈ ಒಂದು ಜಾಬ್ನ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ. ಬ್ಯಾಂಕ್ ಆಫ್ ಬರೋಡಾದವರು ಈ ಜಾಬ್ಗೆ ಕಾಲ್ ಮಾಡಿರೋದು ನೋಡಿ. ನಿಮಗೆ ನೋಟಿಫಿಕೇಶನ್ PDF ಆಫ್ ದಿ ಆಫೀಸ್ ಅಸಿಸ್ಟೆಂಟ್ ರಿಕ್ವೈರ್ಮೆಂಟ್ 2025 ಇದನ್ನೆಲ್ಲ ನೀವು ರೀಡ್ ಮಾಡ್ತಾ ಹೋದ್ರೆ ಕೆಳಗಡೆ ನೋಡಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇನ್ ಡೀಟೇಲ್ ಆಗಿ ನಿಮಗೆ ಸಿಗ್ತಾ ಇದೆ. ಬ್ಯಾಂಕ್ ಆಫ್ ಬರೋಡಾ ಆಫೀಸ್ ಅಸಿಸ್ಟೆಂಟ್ ಅಂದ್ರೆ ಪಿಯೋನ್ ಕೆಲಸಕ್ಕೆ ಇದು ಅವರು ಕಾಲ್ ಮಾಡಿರೋದು. ನೆಕ್ಸ್ಟ್ ನಾವು ಆರ್ಗನೈಸೇಷನ್ ಬ್ಯಾಂಕ್ ಆಫ್ ಬರೋಡಾ, ಪೋಸ್ಟ್ ಬಂದು ಆಫೀಸ್ ಅಸಿಸ್ಟೆಂಟ್ ಅಂತ ಇದೆಯಲ್ಲ, ಆಫೀಸ್ ಅಸಿಸ್ಟೆಂಟ್ಗೆ ಇವರು ಕಾಲ್ ಮಾಡಿರೋದು. ವೇಕೆನ್ಸಿ 500 ವೇಕೆನ್ಸಿ ಖಾಲಿ ಇದೆ ಅಂತ ಹಾಕಿದ್ದಾರೆ. ಕ್ಯಾಟಗರಿ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಬಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂದ್ರೆ 10ನೇ ತರಗತಿ SSLC ಮಾಡಿದ್ರೆ ಇದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಏಜ್ ಲಿಮಿಟ್ ಅದನ್ನು ಕೊಟ್ಟಿದ್ದಾರೆ ನೋಡಿ, 18 to 26 ಇಯರ್ಸ್ ಇದು ಕಂಪಲ್ಸರಿ ಆಗಿರ್ಬೇಕು. ಅದಕ್ಕಿಂತ 26 ಇಯರ್ಸ್ಗಿಂತ ಜಾಸ್ತಿ ಆಗಿರಬಾರ್ದು. ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋ ಆದ್ಮೇಲೆ. ಮತ್ತೆ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಟೆಸ್ಟ್ ಕೂಡ ಇರುತ್ತೆ. ನೆಕ್ಸ್ಟ್ ಈ ಅಪ್ಲಿಕೇಶನ್ ನೀವು ಆನ್ಲೈನ್ ನಲ್ಲೂ ಹಾಕ್ಬೋದು. ವೆಬ್ಸೈಟ್ ಯಾವುದು ಅಂತಂದ್ರೆ www.bankofbaroda.in ಈ ಒಂದು ವೆಬ್ಸೈಟ್ಗೆ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ನೋಡಿ ಯಾವ ಒಂದು ಡೇಟ್ ತನಕ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತಂದ್ರೆ ಇದೇ ತಿಂಗಳು 23ನೇ ತಾರೀಕು ತನಕ ಅಂದ್ರೆ ಮೇ 23, 2025 ತನಕನೂ ಇಲ್ಲಿ ಎಲಿಜಿಬಿಲಿಟಿ ಇದೆ. ಅಲ್ಲಿ ತನಕ ನೀವು ಅಪ್ಲೈ ಮಾಡ್ಬೋದಾಗಿದೆ. ನೆಕ್ಸ್ಟ್ ಯಾವ ಸ್ಟೇಟ್ಗಳಲ್ಲಿ ಇದು ವೇಕೆನ್ಸಿ ಇದೆ ಅಂತಂದ್ರೆ ನೋಡಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಆಂಧ್ರ ಪ್ರದೇಶ್, ಅಸ್ಸಾಂ, ಬಿಹಾರ್, ಮತ್ತೆ ನಮ್ಮ ಕರ್ನಾಟಕದಲ್ಲೂ ಇದೆ, ಕೇರಳದಲ್ಲಿದೆ, ಮಧ್ಯಪ್ರದೇಶ್, ಹೀಗೆ ಈ ಎಲ್ಲ ಒಂದು ಸ್ಟೇಟ್ಗಳದ್ದು ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಹಾಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದ್ರೆ ಬ್ಯಾಂಕ್ ಆಫ್ ಬರೋಡಾ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅದು ಯಾವ ಒಂದು ಕಂಡೀಷನ್ಸ್ ಇದೆ ಅಂತನ್ನೆಲ್ಲ ನೀವು ಇದನ್ನ ಓದ್ಕೊಬಹುದು. ನೆಕ್ಸ್ಟ್ ಇದನ್ನೆಲ್ಲ ಓದ್ತಾ ಕೂತ್ಕೊಂಡ್ರೆ ವಿಡಿಯೋ ಸ್ವಲ್ಪ ಲ್ಯಾಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬ್ರೀಫ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಈ ಒಂದು ಅಪ್ಲಿಕೇಶನ್ಗೆ ಫೀಸ್ ಎಷ್ಟು ಕೊಡ್ಬೇಕಾಗತ್ತೆ ಅಂತಂದ್ರೆ 600 ರೂಪೀಸ್ಗಳ ಫೀಸ್ ಒಂದು ಕಟ್ಟಬೇಕಾಗತ್ತೆ. ಬೇರೆ ಕ್ಯಾಟಗರಿಗಳಿಗೆ ಬೇರೆ ಒಂದು ಫೀಸ್ ನ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ನಾವು ಯಾವ ಒಂದು ಪ್ರೋಸೆಸ್ ಇರುತ್ತೆ ಅಂತ ನೋಡೋದಾದ್ರೆ ಈ ಕ್ಯಾಂಡಿಡೇಟ್ಗಳು ಒಂದು ಎಕ್ಸಾಮ್ಸ್ ಕೊಡ್ತಾರೆ. ಎಕ್ಸಾಮ್ಸ್ ನ ಕ್ಲಿಯರ್ ಮಾಡ್ಬೇಕಾಗತ್ತೆ. ಒಂದು ಆನ್ಲೈನ್ ಎಕ್ಸಾಮ್ ಆಗಿರುತ್ತೆ, ಇನ್ನೊಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್. ಅಂದ್ರೆ ನಿಮ್ದು ಸೆಲೆಕ್ಟ್ ಆಯ್ತು, ಆನ್ಲೈನ್ ಎಕ್ಸಾಮ್ ಪಾಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಟೋಟಲಿ ನಿಮ್ಗೆ 3 ರೀತಿಯ ಒಂದು ಎಕ್ಸಾಮ್ ನ ನೀವು ಅಟೆಂಡ್ ಮಾಡ್ಬೇಕಾಗಿರುತ್ತೆ. ನೆಕ್ಸ್ಟ್ ನೀವು ಇದನ್ನ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಈ ಆನ್ಲೈನ್ ಎಕ್ಸಾಮ್ಸ್ ಎಲ್ಲ ಯಾವ ಒಂದು ಸಮಯದಲ್ಲಿ ನಡೆಯುತ್ತೆ, ಯಾವ ಒಂದು ಟೈಮಿಂಗ್ಸ್ ಅಲ್ಲಿ ಇರುತ್ತೆ ಅಂತಂದ್ರೆ ಕಾಲಾವಕಾಶ ನೋಡಿ 80 ಮಿನಿಟ್ಸ್ ಕಾಲಾವಕಾಶದಲ್ಲಿ ಇದನ್ನ ನೀವು ಬರಿಬೋದಾಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ಸೆಂಟರ್ ನಲ್ಲಿ ನಮಗೆ ಎಕ್ಸಾಮ್ ಬೀಳುವ ಸಾಧ್ಯತೆ ಇರುತ್ತೆ ಅಂತಂದ್ರೆ ನೋಡಿ ಎಲ್ಲಾ ಸ್ಟೇಟ್ ಗಳಲ್ಲೂ ಎಕ್ಸಾಮ್ಸ್ ನ ಕೊಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಎಕ್ಸಾಮ್ ಸೆಂಟರ್ ಆಗಿರುತ್ತೆ. ಈ ಕೆಲಸಕ್ಕೆ ಅಪ್ಲೈ ಮಾಡೋ ಆಸಕ್ತಿ ಇದ್ದವರು ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಲಿಂಕ್ ನ ಶೇರ್ ಮಾಡಿರ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿ. ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇಲ್ಲ ಅಂದ್ರೂ ಈ ವಿಡಿಯೋನ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ, ಈ ಮಾಹಿತಿ ಅವರಿಗೆ ಯೂಸ್ಫುಲ್ ಆಗ್ಬಹುದು. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.